ಪಲ್ಲವಿ ಅನುಪಲ್ಲವಿ. ಸೊ ಇದು ಮಣಿರತ್ನಂ ಅವರ ಮೊದಲ ಸಿನಿಮಾ. ಬಾಲಿವುಡ್ನ ನಟ ಅನಿಲ್ ಕಪೂರ್ ಅವ್ರಿಗೆ ಇದು ಫಸ್ಟ್ ಕನ್ನಡ ಸಿನಿಮಾ. ಸೊ ಇಬ್ಬರಿಗೂ ಫಸ್ಟ್. ಸೊ ಇಲ್ಲಿ ಕನ್ನಡ ವಿಚಾರ, ಕನ್ನಡ ಸಿನಿಮಾ, ತಮಿಳ್ ಡೈರೆಕ್ಟ್ರು, ಹಿಂದಿ ಹೀರೋ, ಇನ್ನೊಂಥರ ಮಜಾ ಇದೆ. ಇಲ್ಲಿ ನಾಯಕ ನಟ ಅನಿಲ್ ಕಪೂರ್ ಅವ್ರಿಗೆ ಕನ್ನಡ ಕಲಿಯುವ ಅವಶ್ಯಕತೆ ಇತ್ತು. ಸೊ ಅವ್ರು ಏನು ಮಾಡ್ತಾರೆ, ಸೊ ತಮ್ಮ ರೂಮ್ಮೇಟ್ ಒಬ್ಬರು ಇರ್ತಾರೆ, ಅವ್ರ ಹತ್ರ ಕನ್ನಡ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರಿಂದ ಕನ್ನಡ ಕಲಿಸು, ಮುಜೆ ಬಿ ಕನ್ನಡ ಸಿಕ್ಕಾವು ಅಂತೇಳಿ ಹಿಂದಿಯಲ್ಲಿ ಹೇಳ್ತಿರ್ತಾರೆ. ಸೊ ಆ ರೂಮ್ಮೇಟ್ ಮುಂದೆ ಒಬ್ಬ ಸ್ಟಾರ್ ಆಗ್ತಾರೆ, ದೊಡ್ಡ ಸ್ಟಾರ್ ಆಗ್ತಾರೆ, ಪರಿಸರವಾದಿ ಆಗ್ತಾರೆ. ಸೊ ಈಗಲೂ ಈ ದಿನಗಳನ್ನು ಅವರು ಆಗಾಗ ನೆನಪಿಸ್ಕೊತಾ ಇರ್ತಾರೆ. ಗ್ಲೋಬಲ್ ಕನ್ನಡ ಮೀಡಿಯಾ ಅಂಥೇಳಿ ಒಂದು ಯೂಟ್ಯೂಬ್ ಚಾನಲು. ಸೊ ಅಲ್ಲಿ ತಮ್ಮ ಆ ದಿನಗಳನ್ನು ಇವರು ನೆನಪು ಮಾಡ್ಕೊಂಡಿರ್ತದ್ದು. ಅದೇ ಸುರೇಶ್ ಹೆಬ್ಳೇಕರ್ ಅವರು. ಹೌದು, ಸೊ ಧಾರವಾಡದ ಸುರೇಶ್ ಹೆಬ್ಳೇಕರ್ ಅವರು ಬಾಲಿವುಡ್ನ ನಟ ಅನಿಲ್ ಕಪೂರ್ ಅವ್ರಿಗೆ ಕನ್ನಡ ಕಲಿಸಿದಂಥ ಕನ್ನಡ ಮೇಷ್ಟ್ರು ಅಥವಾ ಸ್ನೇಹಿತ, ಇನ್ನೂ ಏನೆಲ್ಲ ಹೇಳ್ಬೋದು. ಯಾಕಂದರೆ ಒಟ್ಟಿಗೆ ಅವರು ಸಂಜೆ ಹೊತ್ತಿಗೆ ಗುಂಡು ಹಾಕ್ಲಿಕ್ಕೆ ಹೋಗ್ತಿದ್ರು ಅನ್ನೋದ್ರೆ ಅಷ್ಟು ಆತ್ಮೀಯ ಸ್ನೇಹಿತರು. ನಾನು ಚೆಂಬೂರಲ್ಲಿ ಇರೋದು, ನೀನು ಬಂದ್ಬಿಡು ಅಲ್ಲಿ ಅಂಥೇಳಿ ಅನಿಲ್ ಕಪೂರ್ ಅವರು ಸುರೇಶ್ ಹೆಬ್ಳೇಕರ್ ಅವ್ರಿಗೆ ಹೇಳ್ತಿದ್ರು ಅಂತೆ. ಸೊ ಅದನ್ನು ಕೂಡ ಅವ್ರು ನೆನಪು ಮಾಡ್ಕೊಂಡಿರೋಂಥದ್ದು. ಒಂದು ರೀತಿ ಆತ್ಮೀಯ ಸ್ನೇಹಿತರು. ಸೊ ಆ ಆತ್ಮೀಯತೆ ಮುಂದೆ ಕನ್ನಡ ಕಲಿಸುವಂಥ ಆಸಕ್ತಿ ಅವ್ರಿಗೂ ಬೆಳೆಯುತ್ತೆ ಸುರೇಶ್ ಹೆಬ್ಳೇಕರ್ ಅವ್ರಿಗೆ. ಹಾಗೆಯೇ ಕನ್ನಡ ಕಲಿಯುವಂಥ ಆಸಕ್ತಿ ಅನಿಲ್ ಕಪೂರ್ ಅವ್ರಿಗೂ ಬರುತ್ತೆ. ಸೊ ಕನ್ನಡ ಕಲಿತು ಅನು ಪಲ್ಲವಿ ಅಥವಾ ಪಲ್ಲವಿ ಅನು ಪಲ್ಲವಿ ಸಿನಿಮಾನ ಅನಿಲ್ ಕಪೂರ್ ಅವರು ಮುಗಿಸ್ತಾರೆ. ಸೊ ಇದು ಒಂದು ಒಳ್ಳೆಯ ಸಿನಿಮಾ. ಸೊ 1983 ಜನವರಿ 7ನೇ ತಾರೀಕು ಪಲ್ಲವಿ ಅನು ಪಲ್ಲವಿ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಈಗ ನಾವು ಅದನ್ನು ಲೆಕ್ಕ ಹಾಕಿದರೆ 2026ಕ್ಕೆ ಲೆಕ್ಕ ಹಾಕಿದರೆ ಹೆಚ್ಚು ಕಡಿಮೆ ಒಂದು 43 ವರ್ಷ ಆಗುತ್ತೆ ಅನ್ಸುತ್ತೆ. ಸೊ ಈ 43 ವರ್ಷದಲ್ಲಿ ಸುಮಾರು ವಿಚಾರಗಳು ಈ ಸಿನಿಮಾಗೆ ಸಂಬಂಧಪಟ್ಟಂತಿದೆ. ಒಳ್ಳೆಯ ಹಾಡು, ಇಳೆಯರಾಜ ಅವರ ಹಾಡು, ಹಾಗೆಯೇ ಬಾಲು ಮಹೇಂದರ್ ಅವರ ಕ್ಯಾಮ್ರಾ ವರ್ಕು, ಮಣಿರತ್ನಂ ಅವರ ಡೈರೆಕ್ಷನು, ಅನಿಲ್ ಕಪೂರ್ ಅವರ ನಟನೆ. ಸೊ ಎಲ್ಲವೂ ಒಂದು ರೀತಿ ಅದ್ಭುತವಾದ ಒಂದು ಕ್ಲಾಸಿಕ್ ಸಿನಿಮಾ ಇದು. ಸೊ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಸುರೇಶ್ ಹೆಬ್ಳೇಕರ್ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿರುವಂಥದ್ದು ಸಂದರ್ಶನದಲ್ಲಿ. ಇದು ಒಂದು ರೀತಿ ವಿಶೇಷವಾದ ಚಿತ್ರ, ಪಲ್ಲವಿ ಅನು ಪಲ್ಲವಿ. ಸೊ ಈ ಸಿನಿಮಾ ಹಾಡುಗಳು ಬಂದಾಗ ಒಂದು ಇಂಪು ಇರುತ್ತೆ, ಯಾಕಂದರೆ ಅಷ್ಟು ಒಳ್ಳೆಯ ಹಾಡುಗಳನ್ನು ಇಳೆಯರಾಜ ಕೊಟ್ಟಿರುವಂಥದ್ದು. ಸೊ ಅವರು ಒಮ್ಮೆ ಟ್ಯೂನು ಮಾಡ್ಲಿಕ್ಕೆ ಕೂತ್ರಂದರೆ ಬ್ಯಾಕ್ ಟು ಬ್ಯಾಕ್ ಒಂದು 7-8 ಟ್ಯೂನ್ಗಳನ್ನು ಮಾಡ್ತಾರಂತೆ. ಅದ್ಭುತವಾದ ಟ್ಯೂನ್ಗಳನ್ನು ಹಾಕ್ತಾರೆ ಅನ್ನುವಂಥದ್ದು ನಮ್ಗೆ ಸಿಗುವಂಥದ್ದು ಮಾಹಿತಿಗಳು. ಇಳೆಯರಾಜ ಅವರ ಸಂಗೀತ, ಮಣಿರತ್ನಂ ಅವರ ಸಿನಿಮಾ ನಿರ್ದೇಶನ, ಅನಿಲ್ ಕಪೂರ್ ಅವರ ನಟನೆ, ಸೊ ಎಲ್ಲವೂ ಸೇರಿ ಪಲ್ಲವಿ ಅನು ಪಲ್ಲವಿ ಇಂದಿಗೂ ಒಂದು ಫ್ರೆಶ್ ಫೀಲ್ ಕೊಡುವಂಥ ಒಂದು ಸಿನಿಮಾ. ಸೊ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು, ಮತ್ತಷ್ಟು ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಸಿನಿಮಾಗಳ ಬಗ್ಗೆ ಇದ್ದೇ ಇರುತ್ತೆ. ಸೊ ಅದನ್ನು ಹುಡ್ತಾ ಇರ್ತೇನೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.